ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಅನುಷಾ HS ಆಯುರ್ವೇದಾಚಾರ್ಯ. ಕಳೆದ ವಿಡಿಯೋದಲ್ಲಿ ನಾವು ವಾತ ಪ್ರಕೃತಿ ಇರುವಂತಹ ವ್ಯಕ್ತಿಗಳ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ನಾನು ಮುಂಚೆನೇ ಹೇಳಿದ ಹಾಗೆ ವಾತ ಪ್ರಕೃತಿ ಇರುವಂತಹ ವ್ಯಕ್ತಿಗಳು ಬೇಗ ರೋಗಗಳಿಗೆ ತುತ್ತಾಗ್ತಾರೆ. ಹಾಗೆ ರೋಗಗಳಿಗೆ ತುತ್ತಾಗದೆ ಇರೋ ಹಾಗೆ ಅವರು ಹೇಗೆ ಜಾಗೃತಿಯನ್ನು ವಹಿಸ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅವರ ಆಹಾರ ಪದ್ಧತಿ ಹೇಗಿರಬೇಕು. ಆಹಾರ ಪದ್ಧತಿಯಲ್ಲಿ ಅವರು ತಿನ್ನುವ ಆಹಾರದಲ್ಲಿ ಸಿಹಿ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚಿಗೆ ತಿನ್ನಬೇಕು. ಮತ್ತು ಅವರು ಡೈರಿ ಪ್ರಾಡಕ್ಟ್ಸ್ಗಳಾದ ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಪನ್ನೀರು, ಕೋವಾ ಇಂತಹ ಜಿಡ್ಡಿನ ಅಂಶ ಇರುವಂತಹ ಆಹಾರಗಳನ್ನು ಏನು ಅವರು ಯೂಶುವಲ್ ಆಗಿ ಏನು ಸೇವಿಸ್ತಾರೆ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಸೇವಿಸಬೇಕು. ಹಾಗಿದ್ರೆ ಇವರು ಯಾವ ರೀತಿಯ ಆಹಾರಗಳನ್ನು ತಿನ್ನಬಾರ್ದು ಅಂತ ಹೇಳಿದರೆ, ರೂಕ್ಷ ಆಹಾರಗಳನ್ನು ಜಾಸ್ತಿ ತಿನ್ನಬಾರ್ದು. ರೂಕ್ಷ ಆಹಾರಗಳು ಅಂದರೆ ಉದಾಹರಣೆಗೆ ಎಣ್ಣೆ ಹಾಕದೆ ಸುಟ್ಟಿರುವಂತಹ ಚಪಾತಿ, ಜೋಳದ ರೊಟ್ಟಿ, ಅಂದರೆ ಯಾವುದೇ ರೀತಿಯಾದ ರೊಟ್ಟಿ ಇರ್ಬೋದು, ಒಣ ಕಾಳುಗಳನ್ನು ಇರಬಹುದು, ಅವನ್ನೆಲ್ಲ ಜಾಸ್ತಿ ತಿನ್ನಬಾರ್ದು. ಮತ್ತು ಮೈದಾದಿಂದ ಮಾಡಿರುವಂತಹ ಬ್ರೆಡ್ಡು, ಪಿಜ್ಜಾ, ಬರ್ಗರ್ ಈ ಥರದನ್ನು ಜಾಸ್ತಿ ತಿನ್ನಬಾರ್ದು. ಯಾಕಂದರೆ ಇವ್ರಿಗೆ ವಿಷಮಾಗ್ನಿ ಇರೋದ್ರಿಂದ ಅಜೀರ್ಣ ಸಮಸ್ಯೆಗಳು ಬರೋಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇವರ ಡೈಲಿ ಆ್ಯಕ್ಟಿವಿಟೀಸ್ ಹೇಗಿರಬೇಕು ಅಂತಂದರೆ, ಇವರು ಅತಿ ವ್ಯಾಯಾಮ, ಅತಿ ಪ್ರಯಾಣ, ರಾತ್ರಿ ಜಾಗರಣ ಇಂತಹವುಗಳನ್ನು ಮಾಡಬಾರ್ದು. ಯಾಕಂದರೆ ಇಂತಹವುಗಳನ್ನು ಮಾಡೋದ್ರಿಂದ ಇವರು ಮೊದಲೇ ವಾತ ಪ್ರಕೃತಿ ವ್ಯಕ್ತಿಗಳಾಗಿರೋದ್ರಿಂದ ಇವರಲ್ಲಿ ವಾತದೋಷ ಇನ್ನೂ ವೃದ್ಧಿಯಾಗಿ ಜಾಸ್ತಿ ಇವರು ರೋಗಗಳಿಗೆ ತುತ್ತಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ವಾತ ಪ್ರಕೃತಿ ಇರುವಂತಹ ಪರ್ಸನ್ಸು ಇವರು ವಾರಕ್ಕೆ ಮಿನಿಮಮ್ 2 ರಿಂದ 3 ಸಲ ಅಭ್ಯಂಗವನ್ನು ಮಾಡ್ಕೋಬೇಕಾಗುತ್ತೆ. ಅಭ್ಯಂಗ ಅಂತ ಹೇಳಿದರೆ ತಲೆಯಿಂದ ಕಾಲಿನವರೆಗೂ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಬಿಸಿ ನೀರಿನಲ್ಲಿ ಸ್ನಾನ ಮಾಡುವಂಥದ್ದು. ಸೊ ವಾತದ ಗುಣ ವಾತದಲ್ಲಿ ರೂಕ್ಷ ಗುಣ ಜಾಸ್ತಿ ಇರೋದ್ರಿಂದ ನಾವು ಸ್ನೇಹನ ಅಂದರೆ ಎಣ್ಣೆ ಸ್ನಾನ ಅಥವಾ ಸ್ನೇಹ ಪದಾರ್ಥಗಳಾದ ತುಪ್ಪ ಇಂಥವುಗಳನ್ನೆಲ್ಲ ಸೇರಿಸೋದ್ರಿಂದ ಮತ್ತು ಎಣ್ಣೆ ಸ್ನಾನ ಇಂಥವುಗಳನ್ನು ಮಾಡೋದ್ರಿಂದ ಈ ರೂಕ್ಷ ಗುಣ ಕಮ್ಮಿಯಾಗಿ ಸೊ ವಾತದಿಂದ ಬರಬಹುದಾದಂಥ ರೋಗಗಳು ಕಡಿಮೆ ಆಗುತ್ತೆ. ಸೊ ಈ ರೀತಿ ಅವರು ಡೈಲಿ ಆ್ಯಕ್ಟಿವಿಟೀಸ್ ಅಥವಾ ಅವರ ಫುಡ್ಡಲ್ಲಿ ಏನು ಚೇಂಜಸ್ ತಂದ್ಕೊಳ್ಳೋದ್ರಿಂದ ಅವ್ರಿಗೆ ವಾತ ರೋಗಗಳು, ವಾತ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.